ಸರ್ ಈಗ ಮೊನ್ನೆ ನಮ್ಮ TV9 ಜೊತೆಗೆ ಮಾತಾಡುವಾಗ ನೀವು ಒಂದು ಮಾತು ಹೇಳಿದ್ರಿ, ಈ ವಿಡಿಯೋಗಳು ನನ್ನ ಹತ್ರ ಬಂದಿದ್ದು ನ್ಯಾಯಾಲಯಕ್ಕೆ ಅಷ್ಟೇ ಕೊಡೋಕ್ಕೆ ಅಂತ. ಬಟ್ ಅದಾದಮೇಲೆ ಈ ವಿಡಿಯೋಗಳು DK ಶಿವಕುಮಾರ್ DK ಸುರೇಶ್ ಅವ್ರ ಹತ್ರ ಹೋಗಿತ್ತು ಅನ್ನೋದನ್ನ ಹೇಳಿದ್ರಿ. ಈಗಲೂ ನೀವು ಅದೇ ಸ್ಟೇಟ್ಮೆಂಟ್ ಮೇಲೆ ಸ್ಟ್ಯಾಂಡ್ ಬೈ ಇದ್ದೀರಾ ಸರ್? ನಾನು ಹಿಂದೆ ಹೋಗೋದೇ ಇಲ್ವಲ್ಲ. ನನ್ನ ಸ್ಟೇಟ್ಮೆಂಟಲ್ಲಿ ನೋ ಬ್ಯಾಕ್. ಇದು ಸಮಗ್ರ ತನಿಖೆ ಆಗಬೇಕಿದ್ದು. ಯಾರು ತಪ್ಪಿತಸ್ಥರಿದ್ದಾರೆ, ಪ್ರಧಾನಿ ಹುದ್ದೆಯಲ್ಲಿದ್ದರೂ ಕೂಡ ಅವ್ರನ್ನ ಬಂಧಿಸಲೇಬೇಕು. ನನಗೆ ಈಗಾಗಲೇ ಪೊಲೀಸ್ ಇಲಾಖೆ ಸಿಕ್ಕಿದೆ, ಯಾರೋ ಲೈಂಗಿಕ ಸಂತ್ರಸ್ತೆಯರ ಬದುಕನ್ನು ಹಾಳು ಮಾಡಿದೆ ಯಾರು ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅದರಲ್ಲಿ ಮೇಲ್ಮಟ್ಟದಲ್ಲಿ ಆರೋಪ ಸಾಬೀತಾಗಿದೆ. ಆ ವ್ಯಕ್ತಿ ಅಪರಾಧಿಯೋ ನಿರಪರಾಧಿ ಅಂತ ಕೋರ್ಟ್ ತೀರ್ಮಾನ ಮಾಡ್ತದೆ. ಇಲ್ಲಿ ಆ ಪೆನ್ ಡ್ರೈವ್ ಯಾರು ಹಂಚಿಕೆ ಮಾಡಿದ್ರು, ನಮ್ಮ ಹೆಣ್ಣು ಮಕ್ಕಳನ್ನ ಮಾನವನ ಶೀಲವನ್ನು ಯಾರು ಹರಾಜು ಹಾಕಿದ್ರು, ಅವ್ರು ಬಂಧಿಸಲೇಬೇಕು. ಅವನು ಯಾವನೇ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಉಪಮುಖ್ಯಮಂತ್ರಿ ಆಗಿರಲಿ, ಪ್ರಧಾನಮಂತ್ರಿ ಆಗಿರಲಿ, ಮುಲಾಜಿಲ್ಲ. SIT ತಂಡದ ನನ್ನ ನಿಯೋಜನೆ ಏನು ಅಂತಂದ್ರಲ್ಲಿ ಯಾವುದೇ ಕಾರಣಕ್ಕೆ ಯಾವ ರಾಜಕೀಯಕ್ಕೂ ಬಗ್ಗಬಾರ್ದು. ನೀವು ಭಾಳ ಪ್ರಾಮಾಣಿಕವಾಗಿ ತನಿಖೆ ಮಾಡಿ. ಅಲ್ಲಿ ನಾನು ತನಿಖೆಯಿಂದ ಹೊರಗೋಗಲ್ಲ. ನಾನೇ ಹಿಂದೆ ಬಿದ್ದಿರ್ತೀನಿ ತನಿಖೆ ಹಿಂದೆ. ಅವ್ರು ಕರೀಲಿಲ್ಲ ಅನ್ಕೊಂಡು ವಾಲಂಟಿಯರ್ ನಾನೇ ಬರ್ತೀನಿ. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ವೆಸ್ಟಿಗೇಷನಲ್ಲಿ ಯಾವ ರೀತಿ ನಡೀತಿದೆ ಅನ್ನೋದು ಈಗ ನಿಮಗೂ ಈಗ 2 ದಿನದಿಂದ ನೀವು ಅದರ ಪಾರ್ಟ್ ಆಗಿರೋದ್ರಿಂದ ಕೆಲವೊಂದು ವಿಚಾರಗಳನ್ನು ಸಾಕ್ಷಿಯಾಗಿದ್ದೀರಾ, ಮತ್ತು ಒಂದಷ್ಟು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ. ಇನ್ವೆಸ್ಟಿಗೇಷನ್ ತೃಪ್ತಿಕರವಾಗಿದೆಯಾ ಸರ್? ಒಂದು ನೋಡಿ, ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ಪೊಲೀಸಿಗೆ ಒಳ್ಳೆಯ ಹೆಸರಿದೆ. ಒಬ್ಬ ದಿಟ್ಟ ಧೀಮಂತ ನಾಯಕರುಗಳು ಮತ್ತು ಒಬ್ಬ ಪ್ರಾಮಾಣಿಕ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈಗ ರಚನೆ ಆಗಿರೋ ತಂಡ ಇದೆಯಲ್ಲ, ಗ್ರೇಟ್. ಭಾಳ ಶರವೇಗದಲ್ಲಿ ಕೆಲಸ ಮಾಡ್ತಾವ್ರೆ ಅವರಲ್ಲಿ. ಅವ್ರಿಗೆ ಕೆಲಸ ಮಾಡೋಕ್ಕೆ ನಮ್ಮ ಕೈಲಾದ್ರೆ ನಾವು ಅಳಿಲ್ ಸೇವೆ ಮಾಡೋಣ, ಸಹಾಯ ಮಾಡೋಣ ಅಷ್ಟೇ. ಅಂದರೆ ಈ ಹೊಳೆನರಸೀಪುರದ ಪುಟ್ಟಣ್ಣನ ತೋಟದಲ್ಲಿ ಏನು ಮೀಟಿಂಗ್ ಆಗಿತ್ತು ಅದೆಲ್ಲದೂ ಅದಕ್ಕೆ ಸಂಬಂಧಪಟ್ಟದ್ದು ಒಂದಷ್ಟು ನಾನು ಕ್ಲೂ ಕೊಟ್ಟಿದ್ದೀನಿ. ನಾನು ಕ್ಲೂ ಕೊಟ್ಟಿದ್ದೀನಿ ಅಲ್ಲಿ. ಅವ್ರು ಕೈ ಬಿಟ್ಟರು ಕೂಡ ನಾನು ಕೈ ಬಿಡಲ್ಲ. ನಾನು ಅಪ್ಲಿಕೇಶನ್ ಹಾಕಿ ಕೋರ್ಟಿನ ಮೇಲೆ ತೋರಿಸ್ಕೊತೀನಿ. ನಾನು ಅದನ್ನು ಯಾರ್ಯಾರು ಅವರೇ ಅಂತ ನಮಗೆ ಸ್ವಲ್ಪ ಮಾಹಿತಿ ಇದೆ. ಅಲ್ಲಿ ಆ ವ್ಯಕ್ತಿಗಳು ಅಲ್ಲಿಂದ ತಪ್ಪಿಸ್ಕೋಬಾರ್ದು ನನ್ನ ಗುರಿ. ಈ ಕಾರ್ತಿಕ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರು ಹಿಡಿಬೇಕು. ಅವರು ಮೊದಲನೇ ದಿನ ಮಾತಾಡಿದಾಗ ಇಲ್ಲೇ ಬೆಂಗಳೂರಲ್ಲಿದ್ದಾನೆ ಅದು ಇದು ಕೇಳ್ಬರ್ತೈತೆ, ಆಮೇಲೆ ಮಲೇಷ್ಯಾದಲ್ಲಿದ್ದಾನೆ ಅಂತ ಅಲ್ಲ, ಬೆಂಗಳೂರಲ್ಲಿದ್ದೆ. ನಿಮ್ಮ ಆಫೀಸ್ ಮುಂದೆ ಬಂದಿದ್ದೀನಿ. ನಾನು SIT ಮುಂದೆ ಬಂದಿದ್ದೀನಿ. ಇಲ್ಲೆಲ್ಲ ಪ್ರೆಸ್ ಕ್ಲಬ್ಬಿಗೆ ಬರ್ಬೋದು. ಅಲ್ಲಿ ಗೋಡೆಯಿಂದ ಕೈ ಮುಖ ಹೇಳ್ಬೇಕಾದ್ರೆ ಬೆಂಗಳೂರಲ್ಲಿ ಇದ್ದರೆ ಅವನಲ್ಲಿ ಇರ್ಬೋದೇನೋ ಯಾವ್ದೋ ರೂಮ್ ಗಿಮ್ ಮಡಿಗಾರ ನೋಡಿ. ಅಲ್ಲಿ ಅದಕ್ಕೆ ಮಹಾನ್ ನಾಯಕರ ಕೈವಾಡ ಇದೆಯಲ್ಲ, ಎಲ್ಲರೂ ಮಡಗಿರ್ತಾರೆ ನೋಡಿ. ಇದಿಷ್ಟು ವಕೀಲ ದೇವರಾಜೇಗೌಡ ಹೇಳೋ ಮತ್ತು ಕ್ಯಾಮ್ರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್ TV9 ಬೆಂಗಳೂರು.